ಈ ತರ ಇರೋ ಶೆಲ್ಫ್ನು ಹಂಗೆ ಚಿಮ್ನಿನು ಈ ತರ ಕ್ಲೀನ್ ಮಾಡೋ ಅಷ್ಟರೊಳಗಡೆ ಸಾಕಾಗೋಯ್ತು ಇವತ್ತಂತೂ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ನ ಈವ್ನಿಂಗ್ ಇಂದ ಶುರು ಮಾಡ್ಕೊಂಡೆ. ಇವತ್ತಂತೂ ನಮ್ ಸಾಹೇಬ್ರ ಕಟಿಂಗ್ ನೋಡ್ಬಿಟ್ಟು ಅದು ಎಷ್ಟು ಸಲ ಕಾಲ್ ಎಳ್ದಿದ್ರು ನನ್ಗೆ ಗೊತ್ತಿಲ್ಲ. ಇನ್ನ ವಾರ ಕೂಡ ಬೆಳಗ್ಗೆನೆ ಆಗಿತ್ತು. ಹೆಂಗೋ ಫ್ರೀಯಾಗೆ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಅಡ್ಗೆ ಮನೆಯಲ್ಲಿ ಮೊದ್ಲು ಕಣ್ಣಿಗೆ ಬಿದ್ದಿದ್ದೆ ಈ ಚಿಮ್ನಿ, ಹಂಗೇನೆ ಎಣ್ಣೆ ಸಿಡ್ದಿರೋ ಶೆಲ್ಫಿನ ಕಲ್ಲು. ಹಾಗಾಗಿ ಫಸ್ಟ್ ಅದನ್ನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಸೊ ಸುಮಾರು ಜನ ಈ ಪ್ರಾಡಕ್ಟ್ ನ ರಿವ್ಯೂ ಮಾಡಿದ್ರು, ಅದನ್ನ ನೋಡಿ ನಾನು ಕೂಡ ತರಿಸ್ಕೊಂಡಿದ್ದೆ. ನಾನು ಇದನ್ನ ಯೂಸ್ ಮಾಡಿದ್ಮೇಲೆ ಗೊತ್ತಾಯ್ತು ನಾನು ಕೊಟ್ಟಿರೋ ಅಮೌಂಟ್ಗೂ ವರ್ತ್ ಇದೆ ಅಂತ. ನಿಮಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಡೈರೆಕ್ಟ್ ಆಗಿ ನಿಮ್ಮ ಇನ್ಬಾಕ್ಸ್ ಗೆನೆ ಬರುತ್ತೆ. ನನಗಂತೂ ಈ ಚಿಮ್ನಿನ ಈ ತರ ಕ್ಲೀನ್ ಮಾಡೋದ್ರೊಳಗಡೆ ಸಾಕಾಗಿ ಹೋಗ್ಬಿಟ್ಟಿತ್ತು. ನಾವೇನೇ ಸ್ಪ್ರೇ ಮಾಡಿದ್ರು ಸ್ವಲ್ಪ ಪ್ರೆಷರ್ ಕೊಟ್ಟು ನೀಟಾಗಿ ಉಜ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಹಂಗೆ ನಾವು ಆ ಸ್ಪ್ರೇನ ಶೆಲ್ಫಿನ ಕಲ್ಲಲ್ಲಿ ಎಣ್ಣೆ ಸಿಡ್ದಿರುತ್ತಲ್ಲ ಅದನ್ನ ತೊಳ್ಕೊಳ್ಳೋದು, ಹಂಗೇನೆ ಗ್ಯಾಸ್ ಸ್ಟವ್ ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡಬಹುದು. ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ವಿ. ಐಟಮ್ಸ್ ಕೊಟ್ಟು ಕಳ್ಸ್ಬೇಕಿತ್ತು ಮನೆಗೆ ಅಂತ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಈ ಸ್ತಬ್ಧ ಚಿತ್ರ ಕಣ್ಣಿಗೆ ಬಿತ್ತು. ಇದ್ಯಾಕೆ ಇಲ್ಲಿ ಬರ್ತಾ ಇದೆ, ಎಲ್ಲೂ ನೋಡಿರೋ ತರ ಇದೆಯಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇದ್ವಿ. ಅವಾಗ ಜ್ಞಾಪನಕ್ಕೆ ಬಂತು, ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಸ್ತಬ್ಧ ಚಿತ್ರ ಮೆರವಣಿಗೆಗೆ ಹೋಗಿತ್ತು ಅಂತ. ಹಂಗೆ ನಮ್ ತಿಪ್ಟೂರವರೇ ಮಾಡಿದ್ದು ಅಂತ ಗೊತ್ತಾಯ್ತು. ಸೊ ಹಂಗೆ ನಮಗೂ ನೋಡೋದಕ್ಕೆ ಸಿಕ್ತು ಅಂತ ಒಂದು ಕ್ಲಿಪ್ಪಿಂಗ್ ನ ತಗೊಂಡು ನಮಗೆ ಟೌನ್ ಒಳಗಡೆ ಇದ್ದಿದ್ದ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದಿದ್ದಾಯ್ತು. ಇನ್ನು ಮನೆಗೆ ಬಂದು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡು ಹಂಗೆ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಅಂತ ನೈಟ್ ಹೊರಟ್ವಿ. ನಾವು ಹೋದಾಗ ಹೆಚ್ಚು ಕಡಿಮೆ ಒಂದು 8:30 8:45 ಆಗಿತ್ತು. ಆದ್ರೂ ಕೂಡ ತುಂಬಾ ಜನ ಇದ್ರು. ನಾನು ಕೂಡ ಮೊದಲನೇ ಬಾರಿ ಈ ಟೈಮಿಂಗ್ಸ್ ಅಲ್ಲಿ ಬಂದಿದ್ದಾದ್ರಿಂದ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇನ್ನು ದರ್ಶನನೂ ಕೂಡ ಚೆನ್ನಾಗಾಯ್ತು, ಜೊತೆಗೆ ಪ್ರಸಾದನೂ ಕೊಡ್ತಿದ್ರು. ಅದನ್ನ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.